ನಮ್ಮ ಹೊಲ್ದಾಗ ಉಳ್ಳಾಗಡ್ಡಿ ಭಾಳ ಬೆಳೆದ ಸಲುವಾಗಿ ನಮ್ಮ ಮಗಳ ಮದುವೆ ಮಾಡಿ ಅದ್ರದ್ದೆಲ್ಲ ಸಾಲೆಲ್ಲ ಹರಿದು ಹೋಗಂಗೆ ಆತು ನೋಡಪ್ಪ ಈ ವರ್ಷ ಮರಿತಾಳ. ಕರೆ ಹೋಯ್ತು ಬಿಡು ರಾಜಣ್ಣ, ನೀನು ದುಡಿಯೋದು ಹಂಗೆ ದುಡಿತಿದ್ದೀವ ಮರೆ. ಅದ್ರಾಗಾರ ಏನೈತಿ, ಉಳ್ಳಾಗಡ್ಡಿ ಬೆಳೆನೂ ಬಂತು, ಮಗಳ ಮದುವೆ ಮಾಡಿದಿ, ಸಾಲನ ತೀರ್ತೈತಿ ತಗ. ಏನು ಕಷ್ಟಪಟ್ಟು ಮಾಡ್ತೀವಪ್ಪ, ಏನು ಆಗಿದ್ದಾಗಲಿ ಬಿಡು, ಏನಾಗತ್ತ ಆಗ್ಲಪ್ಪ. ಒಳ್ಳೆ ತದಿದಿ, ಪ್ರಾಮಾಣಿಕ ಮನುಷ್ಯದಿದಿ. ಮರ್ತೇಣ ಬಾರಪ್ಪ ಬಾ. ಬಾ ಭಾಳ ಆಯ್ತಪ್ಪ. ಬಾ ಕುಂತ್ಕ ಬಾ. ಅಲ್ಲಪ್ಪ ರಾಜನ, ಅವಾಗಿಂದ ಕೂಗಕತ್ತೀವಿ ನೋಡವಲ್ಲಪ್ಪ. ಬರ್ರಿ ಗೌಡ್ರ, ಬರ್ರಿ ಬರ್ರಿ ಬರ್ರಿಪ್ಪ, ಬರ್ರಿ ಗೌಡ್ರ, ಬರ್ರಿ ಗೌಡ್ರ, ನಮಸ್ಕಾರ. ಬರ್ರಿ ಗೌಡ್ರ, ಬರ್ರಿ ಗೌಡ್ರ, ಬರ್ರಿ ಗೌಡ್ರ. ನಾ ಕೇಳಿರಿ ಬರ್ರಿ ಗೌಡ್ರ, ಹಂಗ ಬಂದಿ. ರಾಜಪ್ಪ ಅವ್ರೆ, ಈ ಚುನಾವಣೆ ಬಂದವ್ರಿ ಸರ್, ನಮ್ಮ ಕಡೆ ಸ್ವಲ್ಪ ಆಸರು ಅದ್ರಲ್ಲಿ ನಿಮ್ದು. ಇಲ್ರಿ, ನಮ್ದು ಕಾಳಜಿ ಭಾಳ ಐತೆ ಹೇಳ್ರಿ. ಮರಿಬೇಡ್ರಿ, ನೀವು ಮರಿಬೇಡ್ರಿ. ಅಲ್ರಿ ಗೌಡ್ರ, ರಾಜಪ್ಪ ಮಾರ್ತಪ್ಪ ನಮ್ಮ ಪರವಾಗಿದ್ದವ್ರು, ಅವ್ರು ನಮ್ಮನ್ನ ಹೆಂಗ್ ಮರಿತಾರ? ಎಲ್ಲ ನಮ್ಮವ್ರಲ್ಲ, ಮರಿಬೇಡಪ್ಪ. ಮಾರ್ತಪ್ಪಣ ಆಯ್ತ್ರಿ ಗೌಡ್ರ. ಟಿವಿ ತರ ರಾಜಪ್ಪ, ಟಿವಿ ಇಲ್ಲ ಅಂತಿದ್ದಲ್ಲ. ಗೌಡ್ರ, ವೀರೇಶ ಗೌಡ್ರ, ಏನಿವು ರೊಕ್ಕ, ಏನಿದು ಟಿವಿ? ಸಿದ್ದನಗೌಡ್ರ, ಈ ನಿಮ್ಮ ಟಿವಿನೂ ಬೇಡ, ನಮಗೆ ನಿಮ್ಮ ರೊಕ್ಕನೂ ಬೇಡ. ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲಾಕ್ಕೆ ಯಾರು ಒಳ್ಳೆಯದ ಮಾಡ್ತಾರ ಅವ್ರಿಗೆ ನಾವು ಓಟ್ ಹಾಕೋರು, ನಮ್ಮ ಮನೆಯವ್ರ ಕಡೆಯಿಂದ ಓಟ್ ಹಾಕ್ತಾವ. ಏನಂತೀರಿ? ರಾಜಣ್ಣನ ಮಾತು ಖರೆ ಐತಿ. ನೀವೇನಾರ ಆಮಿಷ ಕೊಡಕ್ ಹೋಗ್ಬೇಡ್ರಿ ನಮಗೆ. ದಯವಿಟ್ಟು ಕೈ ಮುಗಿತೀನಿ ನಿಮಗ. ಬೇಡ. ಏನು ಮಾರ್ತಪ್ಪ, ಹೇಳ ಸ್ವಲ್ಪ ರಾಜಪ್ಪ, ಇದು ಟಿವಿ ರೊಕ್ಕ ಗಿಕ್ಕ ಬಂದು ಬರ್ತಾವ, ತಗೋರಿ, ತಗೊಂಡ್ ಸಗಿ ಓಟ್ ಗೀಟ ಹಾಕ್ರಿ. ಹೇಳ ಸ್ವಲ್ಪ ತಿಳಿಸಿ. ಅದಂತೂ ಗೊತ್ತಿಲ್ಲ ನಿನಗೆ, ಸ್ವಲ್ಪ ತಿಳಿಸಿ ಹೇಳ. ಅಲ್ರಿ ಸಿದ್ದನಗೌಡ್ರ, ನೀವೇನ ಹೇಳ್ಬಿಟ್ರಿ, ಖರೆ ಐತಿ. ನಮ್ಮ ರಾಜಣ್ಣ ಬೆಂಕಿ ಅಂತ ಮನುಷ್ಯ ಆತ. ಇಂಥವೆಲ್ಲ ನಾವು ಇಂಥದಕ್ಕೆ ಹಾಕಾಗಲ್ಲ ಓಟು. ನಮ್ಗೆ ಬೇಕಾಗಿಲ್ರಿ, ಪ್ರಾಮಾಣಿಕ ಮನುಷ್ಯ ಅದನ್ನ. ಏನ್ ಹೇಳ್ತಾನ ಅದು ಖರೆ ಐತಿ. ಹೌದಾ? ಅದ ಹೆಂಗ ಅಂತ ನಾವು ಹಂಗ ನೋಡ್ರಿ. ನೀವೇನಂತೀರಿ? ಏನಾರ ಮಾಡಿ ಕೇಳ್ಬೋರಿ, ನಮ್ ಬೇಡ. ನಮಗೆ ಇಂಥದ್ದು ಬ್ಯಾಡ್ರಿ. ಅದ ರಾಜಣ್ಣ ಏನಂತಾನ ಅದ ಇರ್ಲಿ. ಅತ ಏನಂದ್ರ, ಓಟ್ ಯಾರ್ದು ರೊಕ್ಕಿಸ್ಕೋಬೇಡ್ರಿ, ಏನ್ ಮಾಡ್ಬೇಡ್ರಿ, ಒಳ್ಳೆಯವ್ರಿಗೆ ಓಟ್ ಹಾಕಂದನ ಅದ್ರಂಗ ನಾವು ಓಟ್ ಹಾಕ್ತೀವಿ. ಯಾರು ಬಂದ್ರು ನಾವು ಇಷ್ಟ ಮಾಡೋರು ನೋಡ್ರಿ. ಬೇಕಾಗಿಲ್ಲ, ಪ್ರಾಮಾಣಿಕಿದ್ದಾರೆ ಓಟ್ ಹಾಕಾರ ನಾವು. ಬದುಕದಾರಿ ಹೇಳಾಕತ್ತೀವಿ, ಒಲ್ಲೆ ಅಂದ್ರೆ ನಮ್ಗೇನು ರೊಕ್ಕ ಕೊಡಾಕತ್ತೀವಿ, ಟಿವಿ ಕೊಡಾಕತ್ತೀವಿ, ಆದ್ರೂ ಓಟ್ ಹಾಕಂಗಿಲ್ಲ ಅಂತ ಬಿಡುವ ರೊಕ್ಕ. ನಡಿ ನಡಿ ಹೋಗ ನಡಿ. ನಡ್ರಿ ಅಣ್ಣಂದ್ರೆ, ಯಾಕಂದ್ರೆ ನಮ್ಮ ಊರಿಗೆ ಒಳ್ಳೆಯ ಮಾಡುವ ಅಭ್ಯರ್ಥಿಗೆ ನಾವು ಓಟ್ ಹಾಕೋಣ. ಯಾವುದೋ ರೊಕ್ಕ ರೂಪಾಯಿಗೆ ಆಮಿಷಕ್ಕೆ ಒಳಗಾಗದೆ ನಾವು ಉತ್ತಮ ಒಬ್ಬ ಅಭ್ಯರ್ಥಿಗೆ ಓಟ್ ಹಾಕಿ ಆರಿಸಿ ಕಳಿಸ್ತೀವಿ. 7 ಮೇ ತಾರೀಕಿಗೆ ನಮ್ಮ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಮತದಾನ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಅದು ದಿನ ನೀವು ಹೋಗಿ ನಿಮ್ಮ ಮತದಾನದ ಅಧಿಕಾರ ಚಲಾಯಿಸಿ, ಮತ್ತು ಇದು ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ, ಯಶಸ್ಸುಗೊಳಿಸಿ ಅಂತ ಎಲ್ಲರಿಗೆ ವಿನಂತಿ. ಧನ್ಯವಾದ.